ಓಂ ಶಾಂತಿ. ಸೊ ಡೇಟು 5/5/77 ಸೆಕೆಂಡ್ ಭಾಗ ಅಂತ ಹಾಕೊಳ್ಳಿ. 77 ಮುರಳಿದು 5ನೇ ತಿಂಗಳು 5ನೇ ತಾರೀಕು. ಬಾಬಾ ಪಾರ್ಟಿಗಳ ಜೊತೆ ಮಾತಾಡ್ತಾ ಇರುವಂತದ್ದು ನಿನ್ನೆದು ಓದಿರೋದೇ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದೀನಿ. ವಿಶ್ವ ಪರಿಕ್ರಮ ಲಗಾತೆ ಹೋ. ಬಾಬಾ ಹೇಳ್ತಾರೆ ವಿಶ್ವದ ಪರಿಕ್ರಮೆಯನ್ನ ಮಾಡ್ತಾ ಇರ್ತೀರಾ. ಯಾಕಂದ್ರೆ ಬಾಬಾ ಹೇಳ್ತಾರೆ ಆತ್ಮಗಳ ಸೇವೆ ಮಾಡ್ಬೇಕಂದಾಗ ನೀವು ಪರಿಕ್ರಮೆಯನ್ನ ಮಾಡುವಂತ ಬಹಳ ಅವಶ್ಯಕತೆ ಇದೆ. ಆ ಪರಿಕ್ರಮೆಗೋಸ್ಕರ ಬಾಬಾ ಉಪಾಯ ಏನ್ ಹೇಳಿದ್ರು ನಿನ್ನೆ, ಬುದ್ಧಿ ರಿಫೈನ್ ಮಾಡ್, ದಿವ್ಯತೆಯಿಂದ ಕೂಡಿದ್ರೆ ಬುದ್ಧಿ ರಿಫೈನ್ ಆಗಿದ್ರೆ ಬಾಬಾ ಹೇಳಿದ್ರೆ ಎಷ್ಟು ಬೇಕಾದ್ರೂ ನೀವು ಪರಿಕ್ರಮೆಯನ್ನ ಮಾಡಬಹುದು. ಕಿತನೆ ಸಮಯ ಮೇ ಬಾಬಾ ಕೇಳ್ತಾ ಇದ್ರೆ ಎಷ್ಟು ಸಮಯದಲ್ಲಿ ನೀವು ವಿಶ್ವದ ಪರಿಕ್ರಮೆಯನ್ನ ಮಾಡಿ. क्योंकि जितनी जिसकी दिव्य बुद्धि होती है, ಯಾಕೆಂದ್ರೆ ಯಾರ್ದು ಎಷ್ಟು ದಿವ್ಯ ಬುದ್ಧಿ ಇರುತ್ತೆ तो ದಿವ್ಯತಾ के आधार पर ಸ್ಪೀಡ್ ಹೋಗುತ್ತೆ. तो ನಿಮ್ಮ ಒಂದು ದಿವ್ಯತೆಯ ಆಧಾರದ ಮೇಲೆ ಸ್ಪೀಡ್, ಯಾವ ಸ್ಪೀಡ್ ನಲ್ಲಿ ನೀವು ಹೋಗ್ತಿರೋ ಅದಿರುತ್ತೆ. जैसे एरोप्लेन भी उड़ते हैं तो जितनी पावर वाला होगा ಉತ್ತನಿ ಸ್ಪೀಡ್ ತೇಜ್ ಹೋಗಿ ನಾ. ಹೇಗೆ ಒಂದು ಏರೋಪ್ಲೇನ್ ಹಾರ್ತಾ ಇದೆಯಂದ್ರೆ ಬಾಬಾ ಹೇಳ್ತಾರೆ ಆ ಏರೋಪ್ಲೇನ್ ಸ್ಪೀಡ್ ಎಷ್ಟಿರುತ್ತೆ, ಎಷ್ಟು ಪವರ್ದು ಆಗಿರುತ್ತೆ ಅಷ್ಟೇ ಸ್ಪೀಡ್ ಆಗಿ ಹೋಗುತ್ತಲ್ವಾ. ಲೈಕ್ ಮಾಮೂಲ್ ಪ್ಲೇನ್ ಏನಿರುತ್ತೆ ಅಥವಾ ಜೆಟ್ ಪ್ಲೇನ್ ಏನಾಗಿರುತ್ತೆ, ಆಮೇಲೆ ರಾಕೆಟ್ ಏನಾಗಿರುತ್ತೆ ಅದರಂತೆನೆ ಅದರ ಸ್ಪೀಡ್ ಇರುತ್ತೆ, ವೆರೈಟಿ. तो यहाँ भी बाबा ಹೇಳ್ತಾರೆ यहाँ भी जिसकी जितनी दिव्यता है, ಯಾರಲ್ಲಿ ಎಷ್ಟು ದಿವ್ಯತೆ ಇದೆ, दिव्यता ही स्वच्छता है. आपके बुद्धि में यदि दिव्यता है तो बाबा कहते हैं वही स्वच्छता. ನಿಮ್ಮ ಬುದ್ಧಿಯಲ್ಲಿ ಎಷ್ಟೆಷ್ಟು ದಿವ್ಯತೆ ಇರುತ್ತೆ ಅದೇ ಸ್ವಚ್ಛತೆ. ಅರ್ಥಾತ್ ಡಬಲ್ ರಿಫೈನ್ನೆಸ್. ಅದರ ಅರ್ಥನೇ ಆಗಿದೆ ಸಿಂಗಲ್ ಅಲ್ಲ, ಡಬಲ್ ರಿಫೈನ್ನೆಸ್. ಯಾಕಂದ್ರೆ ಏರೋಪ್ಲೇನ್ ನಲ್ಲಿ ಏನ್ ಪೆಟ್ರೋಲ್ ಹಾಕಿರ್ತಾರೆ ಅದು ಡಬಲ್ ರಿಫೈನ್ ಪೆಟ್ರೋಲ್ ಆಗಿದೆ, ಆದ್ರೆ ವೈಟ್ ಪೆಟ್ರೋಲ್ ತುಂಬಾ ಕಾಸ್ಟ್ಲಿ ಇರುತ್ತೆ. तो जिसकी बुद्धि दिव्य है, ಬಾಬಾ ಹೇಳ್ತಾರೆ ಯಾರ ಬುದ್ಧಿ ದಿವ್ಯವಾಗಿದೆ ಉತ್ತನಿ ಉಸ್ಕಿ ಸ್ಪೀಡ್ ತೇಜ್ ಹೋಗಿ. ಬಾಬಾ ಹೇಳ್ತಾರೆ ಅವ್ರದ್ದು ಅಷ್ಟು ಸ್ಪೀಡ್ ಏನಿದೆ ತುಂಬಾ ಫಾಸ್ಟ್ ಆಗಿರುತ್ತೆ. 1 सेकंड में और स्पष्ट रूप में चक्कर लगा सके. 2 ಪಾಯಿಂಟ್ಸ್ ಹೇಳಿದ್ರು ಬಾಬಾ ಈ ಲೈನ್ ನಲ್ಲಿ. ಒಂದು ಸೆಕೆಂಡ್ ನಲ್ಲಿ ಹೋಗ್ಬಿಡ್ತಾರೆ ಆ ಬುದ್ಧಿ ದಿವ್ಯತೆ ಇರೋದ್ರಿಂದ. ಎರಡನೇದು ಸ್ಪಷ್ಟ ರೂಪದಲ್ಲಿ ತಿರ್ಕೊಂಡ್ ಬರ್ತಾರೆ. ಸ್ಪಷ್ಟ ರೂಪದಲ್ಲಿ ಅಂದ್ರೆ ಅವ್ರಿಗೆ ಕಾಣಿಸುತ್ತೆ. ಈಗ ಅಮೆರಿಕಾದಲ್ಲಿ ಇದೀನಿ ಅಂದ್ರೆ ಅಮೆರಿಕಾದಲ್ಲಿ ಆ ಆತ್ಮಗಳು ಯಾರೆಲ್ಲ ದುಃಖದಲ್ಲಿದ್ದಾರೆ ಆ ಆತ್ಮಗಳಿಗೆ ಏನ್ ಸೇವೆ ಮಾಡ್ತಾ ಇದ್ದೀನಿ, ಎದುರುಗಡೆ ಹೇಗೆ ನಾವು ಪ್ರಾಕ್ಟಿಕಲ್ ಕಾಣಿಸ್ತೀವಲ್ಲ ಎದುರು ಬದ್ರು ಅದೇ ರೀತಿಯಲ್ಲಿ ಸ್ಪಷ್ಟವಾಗಿ ಆತ್ಮಗಳು ಕಾಣಿಸ್ತಾರೆ. ಎಲ್ಲಾದ್ರೂ ಈಗ ನೀವು ಸೇವೆ ಮಾಡಕ್ ಹೋಗಿರ್ತೀರಿ, ಭೂಕಂಪ ಆಗಿರೋ ಜಾಗದಲ್ಲಿ, ಸುನಾಮಿ ಆಗಿರೋ ಜಾಗ, ಸೊ ಆ ಜಾಗ ನಿಮ್ಗೆ ಎದುರುಗಡೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾವಾಗ ನಮ್ಮ ಬುದ್ಧಿ ದಿವ್ಯವಾಗಿದ್ದಾಗ, ಸ್ವಚ್ಛವಾಗಿದ್ದಾಗ. तो क्योंकि यहाँ से ही सर्व को संतुष्ट अर्थात सर्व प्राप्ति कराने का संस्कार अभी भरना है. ಯಾಕಂದ್ರೆ ಇಲ್ಲಿಂದನೇ ನೀವು ಸರ್ವರ್ನನ್ನ ಸಂತುಷ್ಟ ಮಾಡುವಂತ, ಸರ್ವಕೋ ಸಂತುಷ್ಟ ಅರ್ಥಾತ್ ಸರ್ವ ಪ್ರಾಪ್ತಿ ಕರಾನೆ ಕಾ ಸಂಸ್ಕಾರ ಬರಾನೆ. ಯಾಕಂದ್ರೆ ಎಲ್ಲರಿಗೂ ಏನೇನ್ ಪ್ರಾಪ್ತಿಗಳು ಮಾಡಿಸ್ಬೇಕು, ಕೆಲವರಿಗೆ ಶಾಂತಿ ಬೇಕಾಗುತ್ತೆ, ಕೆಲವರಿಗೆ ಸುಖ ಬೇಕಾಗುತ್ತೆ, ಇನ್ನು ಕೆಲವರಿಗೆ ಸಹನ ಶಕ್ತಿ ಬೇಕಾಗುತ್ತೆ. ಯಾವುದಕ್ಕೆ ಏನ್ ಪ್ರಾಪ್ತಿಗಳು ಮಾಡಿಸ್ಬೇಕೋ ಆ ಪ್ರಾಪ್ತಿಗಳನ್ನ ಮಾಡಿಸುವಂತ ಸಂಸ್ಕಾರಗಳನ್ನ ನಿಮ್ಮಲ್ಲಿ ಈಗ ತುಂಬ್ಕೋಬೇಕಂತಾರಲ್ಲ. ತಭಿ ಆವಾಗ್ಲೇನೆ ಜಬ್ ವಿಶ್ವ ಮಹಾರಾಜನ್ ಬನೆಂಗೆ, ಯಾವಾಗ ನೀವು ವಿಶ್ವ ಮಹಾರಾಜನ್ ಆಗ್ತಿರೋ तो राज्य में कोई भी अप्राप्त वस्तु नहीं होगा. ಆವಾಗ ನಿಮ್ಮ ರಾಜ್ಯದಲ್ಲಿ ಬಾಬಾ ಹೇಳ್ತಾರೆ ಯಾವುದೇ ಅಪ್ರಾಪ್ತಿ ವಸ್ತು ಅನ್ನುವಂಥದ್ದು ಇರಲ್ಲ. ಸದಾ ಸಂತುಷ್ಟ ಸರ್ವ ಪ್ರಾಪ್ತಿ ಸ್ವರೂಪ. ನಿಮ್ಮ ರಾಜ್ಯದಲ್ಲಿ ಇರುವಂತವ್ರು ಎಲ್ಲರೂ ಸಹ ಸಂತುಷ್ಟವಾಗಿರ್ತಾರೆ
ಮತ್ತೆ ಸರ್ವ ಪ್ರಾಪ್ತಿ ಸ್ವರೂಪರಾಗಿರ್ತಾರೆ. ಎಲ್ಲ ಪ್ರಾಪ್ತಿಗಳಿಂದ ಸಂಪನ್ನರಾಗಿರ್ತಾರೆ ನಿಮ್ಮ ರಾಜ್ಯದಲ್ಲಿ. ನೀವ್ ಹೇಗಿರ್ತೀರೋ ಅದೇ ರೀತಿ ನಿಮ್ಮ ಪ್ರಜೆಗಳು, ನಿಮ್ಮ ಅನುಯಾಯಿಗಳು ಯಾರು ಇರ್ತಾರೆ ಅವರೆಲ್ಲರ ಹಾಗೆ. तो वह ಸಂಸ್ಕಾರ ಅಭಿ ಕಹಾ ಸೆ ಬರೇಗಿ? ಆ ರೀತಿ ಎಲ್ಲರನ್ನೂ ಸಂತುಷ್ಟ ಪಡಿಸುವಂಥದ್ದು, ಎಲ್ಲರಿಗೂ ಪ್ರಾಪ್ತಿಗಳನ್ನ ಮಾಡಿಸುವಂಥದ್ದು ಸಂಸ್ಕಾರಗಳನ್ನ ನೀವು ಎಲ್ಲಿಂದ ತುಂಬಿಕೊಳ್ತೀರಾ? तो यहीं से, ಇಲ್ಲಿಂದನೇ ತುಂಬಿಸ್ಕೋಬೇಕು. तो इसी विश्व चक्र की यादगार का समय भी बहुत महत्वपूर्ण गाया जा रहा है. ಈ ವಿಶ್ವಚಕ್ರದ ಸ್ಮಾರಕನೂ ಸಹ, ಸ್ಮಾರಕ ಸಮಯ ಏನಿದೆಯೋ ಬಹಳ ಮಹತ್ವಪೂರ್ಣವಾಗಿ ಗಾಯನ ಇದೆ. ಈ ವಿಶ್ವದ ಭ್ರಮಣ ಮಾಡ್ತೀವಲ್ಲ ನಾವು, ಈ ಭ್ರಮಣದ ಸಮಯ ಬಹಳ ಮಹತ್ವಪೂರ್ಣವಾಗಿ ಭಕ್ತಿ ಮಾರ್ಗದಲ್ಲಿ ಗಾಯನ ಇದೆ. ಹೇಗೆ? ಬಾಬಾ ಅದನ್ನ ಬಿಡಿಸಿ ಹೇಳ್ತಾರೆ. ಜಬ್ ನುಮಾ ಶಾಮ್ ಕೆ ಸಮಯ ಚಕ್ರ ಕೋ ಸಮಯ ಗಾಯಾ ಜಾ, ಯಾವಾಗ ಸಾಯಂಕಾಲ ಸಮಯ ಇರುತ್ತೆ, ಆ ಸಾಯಂಕಾಲ ಸಮಯವನ್ನ ದೇವತೆಗಳು ಭ್ರಮಣ ಮಾಡುವಂತ ಸಮಯ ಅಂತ ಪ್ರತಿಯೊಬ್ಬರೂ ಸಹ ಹೇಳ್ತಾರೆ. ಅದಕ್ಕೆ ಸಾಯಂಕಾಲನೂ ಸಹ ದೀಪ ಹಚ್ಚಬೇಕು, ಬಾಗಿಲು ತೆಗಿಬೇಕು ಅಂತ ಮನೆಗಳಲ್ಲಿ ಮಾಡ್ಕೊಂಡು. ಯಾಕಂದ್ರೆ ನಾವು ತಿರ್ಗಾಡ್ತೀವಲ್ವಾ ಮನಸಾ ಸೇವೆಗೆ. ಸೊ ನಾವು ಈ ಸಮಯದಲ್ಲಿ ಮನಸಾ ಸೇವೆಗೋಸ್ಕರ ಆತ್ಮಗಳ ಸೇವೆ ಮಾಡ್ತೀವಿ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಸಾಯಂಕಾಲ ದೇವತೆಗಳು ಭ್ರಮಣ ಮಾಡ್ತಾರೆ ತಿಳ್ಕೊಂಡ್ಬಿಟ್ಟಿರ್ತಾರೆ. तो चक्र का समय गाया जाता. तो यह यादगार कैसे बना? ಭಕ್ತಿಯಲ್ಲಿ ಈ ಸ್ಮಾರಕ ಹೇಗಾಯಿತು? जब प्रैक्टिकल किया तभी तो बना. ಯಾವಾಗ ನೀವು ಪ್ರಾಕ್ಟಿಕಲ್ ಈಗ ಮಾಡಿದೆ ಅದಕ್ಕೆ ತಾನೇ ಆಗಿರೋದು. तो अभी तक भी चक्र लगाने का यादगार कायम. ಸೊ ಇಲ್ಲಿ ತನಕನೂ ಸಹ ಚಕ್ರ ಸುತ್ತುವಂತಹ ಸ್ಮಾರಕ ಏನಿದೆ ನೀವು, ಅದು ಕಾಯಂ ಆಗಿದೆ. ಸಾಯಂಕಾಲ ಯೋಗ ಏನ್ ಅಥವಾ ಭಕ್ತಿ ಏನ್ ಮಾಡ್ತಾ ಇದ್ದಾರೆ ಅದು ನಿಮ್ಮ ಸ್ಮಾರಕ. ಏನ್ ಚಕ್ರ ಸುತ್ಕೊಂಡು ಬಂದಿರ್ತೀರಿ ಪ್ರಪಂಚಕ್ಕೆ, ಅದರದ ಸ್ಮಾರಕ. ಸೊ ನುಮಾಶಾಮ್ ಅರ್ಥಾತ್ ಬಾಬಾ ಹೇಳ್ತಾರೆ ಸಾಯಂಕಾಲ ಸಮಯ ಅರ್ಥ ಪರಿವರ್ತನಕ ಸಮಯ. ಇದು ಪರಿವರ್ತನೆಯ ಒಂದು ಸಮಯ ಆಗಿದೆ. ಪರಿವರ್ತನ್ ಕಾ ಯುಗ ಹೈ. ಬಾಬಾ ಹೇಳ್ತಾರೆ ಇದು ಪರಿವರ್ತನೆಯ ಒಂದು ಯುಗ ಆಗಿದೆ. ಸೊ ಪರಿವರ್ತನ್ ಕಾ ಯುಗ ಕಾ ಯಾದಗಾರ್, ಈ ಒಂದು ಪರಿವರ್ತನೆಯ ಒಂದು ಯುಗದ ಸ್ಮಾರಕ ಓ ಪರಿವರ್ತನ್ಗೆ ಸಮಯ ಪರ್ ಬನಾಯ. ಅದ್ರ ಸ್ಮಾರಕ ಹೇಗ್ ಮಾಡಿದ್ದಾರೆ? ಏನೇ ಸಮಯ ಪರಿವರ್ತನೆ ಆಗ್ತಾ ಇದೆಯಲ್ವಾ, ದಿನದಿಂದ ರಾತ್ರಿ ಪರಿವರ್ತನೆ ಆಗ್ತಾ ಇದೆ, ಅದರ ಸ್ಮಾರಕ ರೂಪದಲ್ಲಿ ಅದನ್ನ ತೋರಿಸಿ. ಜಿತ್ನಾ ಜಿತ್ನಾ ಚಕ್ರವರ್ತಿ ಬನ್ಕರ್, ಎಷ್ಟೆಷ್ಟು ಬಾಬಾ ಹೇಳ್ತಾರೆ ಚಕ್ರವರ್ತಿಗಳಾಗಿರ್ತೀರಿ, ಬಹಳ ಡಿಸ್ಟರ್ಬೆನ್ಸ್ ಇದೆ. ಎಷ್ಟೆಷ್ಟು ಬಾಬಾ ಹೇಳ್ತಾರೆ ನೀವು ಚಕ್ರವರ್ತಿಗಳಾಗಿರ್ತೀರಿ. ಜಿತ್ನಾ ಚಕ್ರವರ್ತಿ ಬನ್ಕರ್ ಚಕ್ರ ಚಲಾಯ್, ಎಷ್ಟು ಚಕ್ರವರ್ತಿಗಳಾಗಿ ಚಕ್ರ ನಡೆಸ್ತೀರಿ, ಉತನಾ ಚಾರೋ ಓರ್ ಕಾ ಆವಾಸ್, ಅಷ್ಟು ನಾಲ್ಕಾರು ಕಡೆಯ ಶಬ್ದ ಕೇಳಿ ಬರುತ್ತೆ. ಕಿ ಹಮ್ ಲೋಗೋನೆ ಜ್ಯೋತಿ ದೇಖಿ, ಅವ್ರೇನ್ ತಿಳ್ಕೊಳ್ತಾನೆ, ನಾವು ಒಂದು ಜ್ಯೋತಿನನ್ನ ಕಾಣಿದೀವಿ. ಚಲ್ತೆ ಹುವೆ ಫರಿಷ್ಠೆ ದೇಖಿ, ನಡೀತಾ ಇರುವಂತಹ ಫರಿಷ್ಠೆಗಳನ್ನ ನೋಡಿದ್ದೀವಿ. तो यह आवाज फैलता जाएगा, ಈ ರೀತಿ ಶಬ್ದ ನಾಲ್ಕಾರು ಕಡೆ ಕೇಳಿ ಬರುತ್ತೆ. और ज्योति को फरिश्तों को ढूंढने निकले, कहां से ಅವರು ಜ್ಯೋತಿನನ್ನ ಫರಿಷ್ಠೆಗಳನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಅವರು ಜ್ಯೋತಿನನ್ನ ಫರಿಷ್ಠೆಗಳನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ. ಈ ನಾಲ್ಕಾರು ಕಡೆ ಎಲ್ಲಿದ್ದಾರೆ ಆ ಜ್ಯೋತಿ ಅಂತ, ಅಥವಾ ಎಲ್ಲಿ ಆ ಫರಿಷ್ಠೆಗಳು ಕಾಣಿಸ್ತಾ ಇದ್ದಾರೆ. कहां से यह फरिश्ते चक्र लगाने? जैसे आदि में बाप साक्षात्कार अर्थ निमित्त बने हैं ना, ಹೇಗೆ ಯಜ್ಞದ ಪ್ರಾರಂಭದಲ್ಲಿ ತಂದೆ ಹೇಗೆ ಸಾಕ್ಷಾತ್ಕಾರಕ್ಕೆ ನಿಮಿತ್ತರಾಗಿದ್ರಲ್ವ ಬ್ರಹ್ಮಬಾಬನ್ ನೋಡಿದಾಗ ಪ್ರತಿಯೊಬ್ಬರಿಗೂ ಸಹ ಕೃಷ್ಣನ್ ಸಾಕ್ಷಾತ್ಕಾರ ಅಥವಾ ಬ್ರಹ್ಮನ ಫರಿಷ್ಠಾ ಸ್ವರೂಪದ ಸಾಕ್ಷಾತ್ಕಾರ ಈ ರೀತಿ ಆಗ್ತಾ ಇದೆ, ಬಿಂದು ಸಾಕ್ಷಾತ್ಕಾರ. ಅಬ್ अंत में ಈಗ ಅದೇ ರೀತಿ ಕೊನೆಯಲ್ಲಿ बाप सहित बच्चों को भी निमित्त बनना पड़े, ತಂದೆ ಸಹಿತವಾಗಿ ಮಕ್ಕಳು ಸಹ ಇಲ್ಲಿ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ನಿಮಿತ್ತರಾಗ್ಬೇಕು. ಜಾಗ್ತೆ ಹುವೆ ಜೈಸೆ ದೇಖಿ, ಹೇಗೆ
ಎದುರುಗಡೆ ಅವರು ಜಾಗೃತ ರೂಪದಲ್ಲಿನೇ ಆ ಸಾಕ್ಷಾತ್ಕಾರಗಳನ್ನ ನೋಡ್ತಾರೆ ಅಥವಾ ಅನುಭವ ಮಾಡ್ತಾರೆ. ಸ್ವಪ್ನ ಮೇ ಜೈಸೆ ಅಚಾನಕ್ ಕೈ ದೃಶ್ಯ ಆ ಜಾತೆ ಹೈ, ಕೆಲವೊಮ್ಮೆ ಕನಸಿನಲ್ಲಿ ಕೆಲವು ಅಚಾನಕ್ ಆಗಿ ಕೆಲವು ದೃಶ್ಯಗಳು ಕಾಣಿಸ್ಕೊಳ್ತವಲ್ವ, तो ऐसे ಅನುಭವ ಕರೆ. ಹೇಗೆ ಸಡನ್ ಆಗಿ ಅವ್ರ ಎದುರುಗಡೆ ಆ ಸಾಕ್ಷಾತ್ಕಾರ ಕಾಣಿಸ್ಕೊಳ್ಳಿ, ಅವ್ರಿಗೆ ಅನ್ಸುತ್ತೆ ಸ್ವಪ್ನನ ಇಲ್ಲ ಅಂದ್ರೆ ಎದ್ದಿದ್ದೀನ. तो ऐसे अनुभव करेंगे, तभी आवागलने साइंस वाले भी इस विचित्र लीला को जानने और देखने के लिए समीप आए. ಆವಾಗ ಸೈನ್ಸ್ನವರು ಅಥವಾ ವೈಜ್ಞಾನಿಕರು ಸಹ ಈ ವಿಚಿತ್ರ ಲೀಲೆಯನ್ನ, ಏನ್ ಈ ತರ ಸಾಕ್ಷಾತ್ಕಾರ ಆಗ್ತಾ ಇದೆ ಅಂತ ಈ ವಿಚಿತ್ರ ಲೀಲೆಯನ್ನ ನೋಡ್ಲಿಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಸಮೀಪಕ್ಕೆ ಬರ್ತಾರೆ. तो ऐसे विचित्र नजारे भी अभी थोड़े समय में भी दिखे. ಇಂಥ ವಿಚಿತ್ರ ದೃಶ್ಯಗಳು ಸಹ ಇನ್ನು ಸ್ವಲ್ಪ ಸಮಯದಲ್ಲಿನೇ ಎಲ್ಲರಿಗೂ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ. और सुनेंगे लेकिन ಪರಿಕ್ರಮ ಲಗಾವ್ ತभी तो देखेंगे. ಕೇಳ್ತಾರೆ, ಬಟ್ ಆದ್ರೆ ಅದಕ್ಕೆ ಆಧಾರ ಏನು? ನೀವು ಯಾವಾಗ ಪರಿಕ್ರಮೆ ಮಾಡ್ತೀರಿ, ವಿಶ್ವ ಸೇವೆಯಲ್ಲಿ ಸೂಕ್ಷ್ಮ ಶರೀರದಲ್ಲಿ ದಿವ್ಯ ಬುದ್ಧಿಯ ಆಧಾರದ ಮೇಲೆ ಯಾವಾಗ ನೀವು ಪರಿಕ್ರಮೆ ಮಾಡ್ತಿರೋ ಆವಾಗಲೇ ತಾನೇ ಅವರು ನೋಡೋದಕ್ಕೆ ಅಥವಾ ಅನುಭವ ಮಾಡೋದಕ್ಕೆ ಆಗುತ್ತೆ. तो ಪರಿಕ್ರಮ ಲಗಾವ್ ತभी तो देखेंगे ना, ऐसे कैसे देखेंगे? ನೀವು ಮಾಡೇ ಇಲ್ಲ ಅಂದಾಗ ಅವ್ರು ನಿಮ್ಮನ್ನ ಹೇಗ್ ಕಾಣಿಸ್ತಾರೆ? ನೀವು ಹೋಗಿ ಅಲ್ಲಿ ಕಾಣಿಸ್ಕೊಂಡಾಗ ಓ ನನ್ಗೆ ಇವ್ರು ಕಾಣಿಸ್ಕೊಂಡ್ರು ಅಂತ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಇಂಥವ್ರು ಫಲಾನ ಜಾಗದಲ್ಲಿ ನನಗೆ ಶಕ್ತಿ ಕೊಟ್ಟು ಹೋದ್ರು. ಬೇಟೆ ಬೇಟೆ ಹಸ ಅನುಭವ ಕರೆ. ಕೊನೆಯಲ್ಲಿ ಈ ರೀತಿ ಅವ್ರು ಕೂತ್ಕೊಂಡಿರೋ ಜಾಗದಲ್ಲಿನೇ ಹಾಗೆ ಅನುಭವ ಮಾಡ್ತಾರೆ. जैसे कि बहुत दूर से कोई रेस आ रही, किरणें आई और कुछ जगा कर चली गई. ಬಹಳ ದೂರದಿಂದ ಕಿರಣಗಳು ಬರ್ತಾ ಇದೆ, ಮತ್ತೆ ಆ ಕಿರಣಗಳು ನನಗೆ ತಗುಲ್ತಾ ಇದೆ. ಕಿರಣೆ ಆಯಿ ಹೇ और कुछ जगा कर चली गई, ನನ್ನನ್ನ ಜಾಗೃತಿ ಪಡಿಸಿ ಅಥವಾ ಎಬ್ಬಿಸಿ ಹೋಗಿದ್ದಾವೆ ಅಂತ ಆ ರೀತಿ ಅನೇಕರು ಅನುಭವ ಮಾಡ್ತಾರೆ. ಯಾವಾಗ ನೀವು ಪ್ರಾಕ್ಟಿಕಲ್ ಅಲ್ಲಿ ಈ ರೀತಿ ಈಗ ನೀವು ಅನುಭವ ಮಾಡಿಸಿದಾಗ ऐसे भी बहुत अनुभव करेंगे. इसके लिए कहा है, ಅದಕ್ಕೋಸ್ಕರ ಬಾಬಾ ಏನ್ ಹೇಳಿದ್ದಾರೆ, अभी संपूर्ण मूर्त बन सेवा में समय और शक्तियों को लगाओ. ಈಗ ಸಂಪೂರ್ಣ ಮೂರ್ತಿಯಾಗಿ ಪರ್ಫೆಕ್ಟ್ ಅಂದ್ರೆ ನಾನು ಏನಾಗಿದ್ದೀನಿ ಅಂತ ಅದನ್ನ ತಿಳ್ಕೊಂಡು ವರದಾನಿ ರೂಪದಲ್ಲಿ, ಸಂಪೂರ್ಣ ಅಂತ ಅರ್ಥ ಮೇಲೆ ಹೇಳಿದ್ರಲ್ಲ ಬಾಬಾ ನಿನ್ನೆ ಮುರಳಿಯಲ್ಲಿ, ವರದಾನಿ, ಮಹಾದಾನಿ ಮತ್ತೆ ದಾನಿ. ಅದರಲ್ಲಿ ವರದಾನಿ ಮೂರ್ತಿಯಾಗಿ ಸೇವೆಯಲ್ಲಿ ನಿಮ್ಮ ಸಮಯ ಶಕ್ತಿಗಳನ್ನ ತೊಡಗಿಸಿ. घर बैठे सब भागते हुए आपको ढूंढते हुए आएंगे. ಮನೆಯಲ್ಲೇ ಕೂತ್ಕೊಂಡನೆ ಎಲ್ಲರೂ ಓಡಿ ಓಡಿ ನಿಮ್ಮನ್ನ ಹುಡುಕೊಂಡು ತಾನಾಗಿನೇ ಬರ್ತಾರೆ ಯಾವಾಗ ನೀವು ಈ ರೀತಿ ಸೇವೆಯನ್ನ ಮಾಡಿದಾಗ. कमजोरियों को दूर करने का सहज साधन कौन सा है? ಇನ್ನೊಂದು ಪಾಯಿಂಟ್ ಬಗ್ಗೆ ಇನ್ನೊಂದು ಪಾರ್ಟಿ ಜೊತೆ ಬಾಬಾ ಹೇಳ್ತಾ ಇದ್ರೆ, ನಿಮ್ಮಲ್ಲಿರುವಂತಹ ಬಹಳ ಇಂಪಾರ್ಟೆಂಟ್ ವೀಕ್ನೆಸ್ಗಳಿದೆ, ಬಲಹೀನತೆಗಳು. ಕಮ್ಜೋರಿ ಅಂದ್ರೆ ನಿಮ್ಮ ಬಲಹೀನತೆಗಳನ್ನ ದೂರ ಮಾಡುವಂತಹ ಸಹಜ ಸಾಧನ ಏನಾಗಿದೆ? ಜೋ ಕುಚ್ ಆಪ್ಕೋ ಸಂಕಲ್ಪ ಮೇ ಆತಾ ಹೈ, ಯಾವುದೇ ನಿಮ್ಮ ಸಂಕಲ್ಪದಲ್ಲಿ ಫಸ್ಟ್ ಬರುತ್ತಲ್ವಾ ಆ ಬಲಹೀನತೆ, जो भी कमजोरियां है पहले कहां से आएगा? संकल्प में आएगा ना. तो ಯಾವುದೇ ನಿಮ್ಮ ಬಲಹೀನತೆ ಸಂಕಲ್ಪದರುತ್ತೆ, वो बाप को अर्पण कर दो. ಆ ಬಲಹೀನತೆಯನ್ನ, ಆ ವೀಕ್ನೆಸ್ ನನ್ನ ತಂದೆಗೆ ಅರ್ಪಣೆ, बाप के हवाला कर, भगवान के हवाले कर. वो आपका जो कमजोरी है उसको क्या करना, बाबा कहते हैं कि भगवान के अर्पण कर, तो कमजोरी धीरे धीरे कम हो जाएगा. ಆ ವೀಕ್ನೆಸ್ ಏನಾಗುತ್ತೆ, ಬಲಹೀನತೆ ಸ್ಲೋ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. जो भी आवे वो बाप के सामने रखते हुए, ಏನೇ ಬರ್ಲಿ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪದಲ್ಲಿ ಅದನ್ನ ತಂದೆ ಎದುರುಗಡೆ ಇಟ್ಟ, ಬಾಬಾ ಈ ತರ ಸಂಕಲ್ಪ ಬಂತು, ನನ್ನ ಮನಸ್ಸಿನಲ್ಲಿ ಇಂಥ ಕೆಟ್ಟ ಯೋಚನೆ ಬಂದಿದೆ ಅಂತ ಯೋಚನೆ ಬಂದ ತಕ್ಷಣನೇ ಬಾಬನ ಎದುರುಗಡೆ ಅದನ್ನ ಅರ್ಪಣೆ ಮಾಡ್ಬಿಟ್ಟೆ. ಒಳ್ಳೇದು ಕೆಟ್ಟದ್ದು, ಅದಕ್ಕೆ ಶಿವನ ಎದುರುಗಡೆ ಏನ್ ಮಾಡ್ತಾರೆ, ಗುಲಾಬಿನೂ ಅರ್ಪಣೆ ಮಾಡ್ತಾರೆ, ಕೆಲವು ದತ್ತೂರನು ಅರ್ಪಣೆ ಮಾಡ್ತಾರೆ ಅಲ್ವಾ, ಎಕ್ಕದೇವನು ಸಹ ಅರ್ಪಣೆ ಮಾಡ್ತಾರೆ.
बाबा के सामने। तो ऐसे ही है, जो भी संकल्प आए अच्छा या बुरा, तो ಬಾಬಾ कहते हैं ಬಾಬಾ के सामने अर्पण कर, ಒಳ್ಳೆದು ಕೆಟ್ಟದು ಯಾವುದೇ ಬರಲಿ ಅದನ್ನ ತಂದೆ ಎದುರುಗಡೆ अर्पण। जो भी आवे वो बाप को सामने रखते हुए ಅದನ್ನ ತಂದೆ ಎದುರುಗಡೆ ಇಡ್ತಾ ಜಿಮ್ಮೆವಾರಿ ಬಾಪ್ ಗೋದಿ ಇಂತ ಬರ್ತಾ ಇದೆ ಜವಾಬ್ದಾರಿ ನಿಮ್ದು ಅಂತ ಬಾಬನ್ಗೆ ಕೊಟ್ಬಿಡಿ। तो स्वयं स्वतंत्र हो जाएंगे, ಅದರಿಂದ ನಾವು ಸ್ವಯಂ ಸ್ವತಂತ್ರ ಹಗುರ ಆಗ್ತೀವಿ। सिर्फ एक दृढ़ संकल्प रखो, ಬರೀ ಒಂದೇ ಒಂದು ದೃಢ ಸಂಕಲ್ಪ ಇಟ್ಕೊಳ್ಳಿ, मैं बाप का और बाप मेरा। ಒಂದೇ ಒಂದು ದೃಢ ಸಂಕಲ್ಪ, ಭಗವಂತ ನನ್ನವರು, ನಾನು ಭಗವಂತ, ತಂದೆ ನನ್ನವರು, ನಾನು ತಂದೆ, ಅದ್ ಬಿಟ್ಟರೆ ಬೇರೆ ಏನು ಬುದ್ಧಿಯಲ್ಲಿ ಬರಬಾರ್ದು। जब मेरा बाप है तो मेरे के ऊपर कभी अधिकार होता है ना। ಈಗ ನನ್ನ ತಂದೆ ಅಂದಾಗ ಮೇರಾ ಬಾಪ್, ಮೇರಾ ಬಾಪ್ ಅಂದಾಗ ಆ ತಂದೆ ಮೇಲೆ ಅಧಿಕಾರ ಇರುತ್ತಲ್ಲ। ನಂದು ಏನಿದೆ, ಈಗ ನಂದು ಈ ವಸ್ತು ಅಂದಾಗ ಈ ವಸ್ತು ಮೇಲೆ ನನಗೆ ಅಧಿಕಾರ ಇರುತ್ತಾ ಇಲ್ಲ? तो अधिकार स्वरूप में स्थित होंगे तो, ಯಾವಾಗ ನೀವು ಅಧಿಕಾರ ಸ್ವರೂಪದಲ್ಲಿ ಸ್ಥಿತರಾಗಿದ್ರೆ तो ಆಧೀನತಾ ಆಟೋಮೆಟಿಕಲಿ ನಿಕಲ್ ಜಾए। ನಿಮ್ಮಲ್ಲಿರುವಂತ ಆಧೀನತೆ ಏನಿದೆ, ಬಲಹೀನ ಅಥವಾ ಯಾರಿಗಾದ್ರೂ ಅಡಿಕ್ಟ್ ಆಗುವಂತ, ಅಥವಾ ನಾನು ಇದಿಲ್ಲ ಅಂದ್ರೆ ನಾನು ಬದುಕಕ್ಕಾಗಲ್ಲ, ಆಧೀನತೆ। ಸೊ ಈ ರೀತಿ ಆಧೀನತೆ ಏನಾಗುತ್ತೆ, ಆಟೋಮೆಟಿಕಲಿ ಸಮಾಪ್ತಿ ಆಗುತ್ತೆ ಯಾವಾಗ ನೀವು ಅಧಿಕಾರಿ ಸ್ವರೂಪದಲ್ಲಿ ಸ್ಥಿತರಾದಾಗ, ಆಧೀನತೆ समाप्त। हर सेकंड ये चेक करो कि अधिकारी स्टेज पर हूं, ಅದಕ್ಕಿಂತ ಪ್ರತಿ ಸೆಕೆಂಡ್ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ। ಏನ್ ಚೆಕ್ ಮಾಡ್ಕೋಬೇಕು, ನಾನು ಅಧಿಕಾರಿ ಸ್ಟೇಜ್ ನಲ್ಲಿ ಕೂತ್ಕೊಂಡಿದ್ದೀನ, ಈ ಸೀಟ್ ನಲ್ಲಿ ಅಧಿಕಾರಿ ಸ್ಟೇಜ್ ನಲ್ಲಿ ಕೂತಿದ್ದೀನ, ಅಂದ್ರೆ ಸ್ವಮಾನದಲ್ಲಿ, ಅಧಿಕಾರಿ ಸ್ಟೇಜ್ ಅಂದ್ರೆ ಸ್ವಮಾನದ ನಶೆಯಲ್ಲಿ ಕೂತಿದ್ದೀನ। ವಿಶ್ವಕ್ಕೆ ಮಾಲೀಕ ಮೇ ಬಾಲಕ್ ಹೂಂ, ಇದು ನೋಡಿ ಸ್ವಮಾನ, ಯಾರು ನಾನು, ಇಡೀ ವಿಶ್ವಕ್ಕೆ ಮಾಲೀಕ। कोई प्रधानमंत्री नहीं, कोई राष्ट्रपति नहीं, या राष्ट्रपतिನೂ ಅಲ್ಲ ಪ್ರಧಾನಮಂತ್ರಿನೂ ಅಲ್ಲ, ಯಾರು ನನ್ನ ತಂದೆ, ಇಡೀ ವಿಶ್ವಕ್ಕೆ ಮಾಲೀಕ, ओनर, समझ गया मंत्र, इडी विश्व का ओनर का आप बालक, न्यू न्यू मगु, तो क्या नहीं कर सकते हो, ನೀವು ಏನ್ ಮಾಡಕ್ಕಾಗಲ್ಲ। सोचते मैं कुछ नहीं होगा, मैं कुछ नहीं होगा, तो कुछ नहीं हो। बाबा कहते मैं हूं ना पीछे, ನಾನು ಹಿಂದೆ ಇದೀನಲ್ಲ, ನಿಮಗೆ ಏನ್ ಮಾಡಕ್ಕಾಗಲ್ಲ, ನಾನ್ ಬಲಹೀನತೆ, ನೀವು ಬಲಹೀನೆ, ಮತ್ತೆ ನೀವು ಯಾರು ಅಂತ ತಿಳ್ಕೊಳ್ಳಿ ಅಂತಾರೆ ಬಾ। ಯಾರು ಅಂತ ತಿಳ್ಕೊಂಡಿದ್ರೆ ಏನ್ ಶಕ್ತಿ ಬರಲ್ಲ ನಿಮ್ಮಲ್ಲಿ, ಏನ್ ಸಾಧಿಸಕ್ಕಾಗಲ್ಲ। आप कौन हो, ವಿಶ್ವಕ್ಕೆ ಮಾಲಿಕ್ಗೆ ಬಾಲಕ್, ವಿಶ್ವದ ಮಾಲೀಕಕ್ಕೆ ನೀವು ಬಾಲಕರಾಗಿ, ಯ ಪಕ್ಕಾ है, ಬಾಬಾ ಹೇಳ್ತಾರೆ ಪಕ್ಕಾನಾ, ಇಲ್ಲ ಅವಾಗ ಅವಾಗ ಮಾಯೆ ಬಂದಾಗ ಸೀಟ್ ಚೇಂಜ್ ಮಾಡ್ಕೊಳ್ಳಿ। तो बालक सो मालिक, ಬಾಬಾ ಹೇಳ್ತಾರೆ ಎಷ್ಟು ನಿಮ್ಮನ್ನ ನೀವು ಬಾಲಕರಿಂದ ಮಾಲೀಕರನ್ನಾಗಿ ತಿಳ್ಕೊಳ್ಳಿ। तो बाप समान, ಇನ್ನೊಂದು ಪಾಠ, बाप समान सर्वशक्तियों का अधिकारी, ಮಾಸ್ಟರ್ ಸರ್ವಶಕ್ತಿವಾನ್ ಹೂ, ಇನ್ನೊಂದು ಸ್ವಮಾನದಲ್ಲಿ ಬಾಬಾ ಹೇಳ್ತಾರೆ ನಾನು ತಂದೆಯ ಸಮಾನ ಸರ್ವಶಕ್ತಿಗಳ ಅಧಿಕಾರಿ, ತಂದೆ ಸಮಾನ ಸರ್ವಶಕ್ತಿಗಳ ಅಧಿಕಾರಿ, ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀನಿ। तो इस स्मृति को बार बार रिवाइज और रियलाइज कर, ಮತ್ತೆ ಇನ್ನೊಂದು ಸ್ಮೃತಿ ಕೊಡ್ತಾರೆ, ಈ ಸ್ಮೃತಿ ಏನಿದೆ, ನಾನು ಸರ್ವಶಕ್ತಿಗಳ ಅಧಿಕಾರಿ ಆಗಿದ್ದೀನಿ ಅನ್ನುವಂತ ಸ್ಮೃತಿನನ್ನ ಪದೇ ಪದೇ ರಿವೈಸ್ ಮಾಡ್ಕೊಳ್ಳಿ, ಮತ್ತೆ ರಿಯಲೈಸ್ ಮಾಡ್ಕೊಳ್ಳಿ। ರಿವೈಸ್ ಮಾಡ್ಕೊಂಡಿದ್ರು ಸಾಕಾಗಲ್ಲ, ಅದನ್ನ ರಿಯಲೈಸ್ ಅಂದ್ರೆ ಸ್ವರೂಪದಲ್ಲಿ ತಗೊಂಬನ್ನಿ। ಏನಂತ, ನಾನು ಮಾಸ್ಟರ್ सर्वशक्तिवंत, फिर सदा मास्टर सर्वशक्तिवान अनुभव करने लगेंगे, ಅವಾಗ ಆಟೋಮೆಟಿಕಲಿ ನೀವು ಮಾಸ್ಟರ್ ಸರ್ವಶಕ್ತಿವಂತ ಅಂತ ಅನುಭವ ಮಾಡ್ತೀರಿ। तो तीव्र पुरुषार्थी कभी भी किसी कारण से थकेंगे नहीं, ಯಾರು ತೀವ್ರ ಪುರುಷಾರ್ಥಿ ಆಗಿರ್ತಾರೆ ಅವ್ರು ಯಾವುದೇ ಕಾರಣನನ್ನ ಇಟ್ಕೊಂಡು ನಾನು ಸುಸ್ತಾಗಿದ್ದೀನಿ ಅಂತ ಹೇಳೋದಿಲ್ಲ, ತೋರ್ಸೋದು ಇಲ್ಲ। ನಾವು ಹೇಳ್ತಾ ಇದೀವಿ, ತೋರಿಸ್ತಾ ಇದೀವಿ ಅಂದ್ರೆ ನಾವು ತೀವ್ರ ಪುರುಷಾರ್ಥದಲ್ಲಿ ಇನ್ನೂ ಬಂದಿಲ್ಲ, ಅಥವಾ ಈ ಸ್ವಮಾನದ ಪ್ರಾಕ್ಟೀಸ್ ಅನ್ನ ನಾನು ಮಾಡ್ತಾ ಇಲ್ಲ। ಈಗ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರೆ, ಮೆಡಿಸಿನ್ ತಿಂದಿಲ್ಲ,
ನನ್ ಕಾಯಿಲೆ वासी आग ಹೆಂಗ್ वासी ಆಗುತ್ತೆ? डॉक्टर के पास आए हो ममता, पर आप मेडिसिन दिया है, मेडिसिन नहीं खा रहे हो, बोल रहे कि मेरा थकान दूर नहीं होता, मैं बहुत सुस्त। तो आप मेडिसिन खाओगे तो तभी तो दूर होगा। ಮೆಡಿಸಿನ್ ಏನಿನ್ನು ಸ್ವಮಾನ. ಆಪ್ ಕೌನ್ ಹೋ? ನಾನು ಯಾರು? ಮನಸ್ಸಿಗೆ ಮೆಡಿಸಿನ್ ಇದೆ. ಒಳಗಡೆ ಮನಸ್ಸು ಬುದ್ಧಿಗೆ ಬಾಬಾ ಏನ್ ಕೊಡ್ತಾ ಇದಾರೆ? ಮೆಡಿಸಿನ್ ಕೊಡ್ತಾ ಇದ್ದಾರೆ. ಆ ಮೆಡಿಸಿನ್ ಅನ್ನ ನೀವು ತಗೊಂಡು ಡೈಲಿ ಅನುಭವ ಮಾಡಿದ್ರೆ ಬಾಬಾ ಹೇಳ್ತಾರೆ ಸುಸ್ತ ಅನ್ನೋದು ಹೊರಟೋಗುತ್ತೆ. ಕಾರಣ ಕೋ ನಿವಾರಣ ಕಾ ರೂಪ ದೇತೆ ಹುए, ಕಾರಣವನ್ನ ನಿವಾರಣ ರೂಪವನ್ನ ತೋರಿಸ್ತಾ ಹಾಗೆ ಚಲ್ತಿ. ಕಾರಣ ಬಂತ ಅದನ್ನ ಕೂಡಲೇ ನಿವಾರಣೆ ಮಾಡ್ಕೊಂಡು ಪುರುಷಾರ್ಥದಲ್ಲಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಬಹುತ್ ಲಕ್ಕಿ ಹೋ. ಬಾಬಾ ಏನ್ ಹೇಳ್ತಾ ಇದ್ರೆ? ಏನ್ ಹೇಳ್ತಾ ಇದಾರೆ ಬಾಬಾ? कैसे हो आप? बाबा कहते हैं आप लकी हो बहुत। बहुत लकी हो जो ब्राह्मण परिवार में ब्राह्मण बनने की लॉटरी आपको मिली। ಈ ಬ್ರಾಹ್ಮಣ ಪರಿವಾರದಲ್ಲಿ ಬ್ರಾಹ್ಮಣರಾಗುವಂತಹ ಲಾಟರಿ ನಿಮಗೆ ಸಿಕ್ಕಿದೆ. ಡಬಲ್ ಬ್ರಾಹ್ಮಣರು, ಏನ್ ವಿಚಾರ? डबल ब्राह्मण तो लॉटरी ಸಿಕ್ಕಿದೆ ನಿಮ್ಗೆ. ಕೋಟೋ में कोई कोई लॉटरी मिलती है. ಕೋಟಿಯಲ್ಲಿ ಕೆಲವರಿಗೆ ಮಾತ್ರನೇ ಇಂತಹ ಒಂದು ಲಾಟರಿ ಅನ್ನೋದು ಸಿಗುತ್ತೆ. कुछ भी हो, क्या भी सामने आए, ಏನೇ ಆಗ್ಲಿ, ಏನೇ ಎದುರುಗಡೆ ಬರಲಿ, ಭೂಕಂಪನೇ ಆಗ್ಲಿ, ಸುನಾಮಿನೇ ಆಗ್ಲಿ, ತಾವ್ ಹೇಳ್ತಾರೆ ಏನೇ ಆಗ್ಲಿ, ಯಾವುದೇ ಎದುರುಗಡೆ ಬರ್ಲಿ, ಲೇಕಿನ್ ರುಕ್ನಾ ನಹೀ ಹೈ, ಆದ್ರೆ ನಿಲ್ಬಾರ್ದು, ಹಟ್ನಾ ನಹೀ ಹೈ. ಮಾರ್ಗದಿಂದ क्या ममता? हटना नहीं, कुछ भी आ जाए, कुछ भी हो जाए, ಅವಾಗ ಅಲಗಾಡಬಾರ್ದು, ನಿಲ್ಲಬಾರ್ದು, ಮಂಜಿಲ್ ಕೋ ಪಾನಾ ಹಿ ಹೈ. ಏನೇ ಆಗ್ಲಿ ನಾನು ಗುರಿ ನನ್ನ ತಲುಪೋ ತನಕ ಬಿಡಬಾರ್ದು. ಏಕ್ ಬಲ್ ಏಕ್ ಭರೋಸೆ. ಅದಕ್ಕೆ ಆಧಾರ, ಗುರಿನನ್ನ ತಲುಪೋದಕ್ಕೆ ಆಧಾರ ಏನು? ಒಂದೇ ಬಲ, ಒಂದೇ ಭರವಸೆ. ಯಾವುದೇ ದೇಹದಾರಿಗಳನ್ನ ಬುದ್ಧಿಯಲ್ಲಿ ಇಟ್ಕೋಬಾರ್ದು. ಇವರಿಂದ ನಾನು ಮುಂದಕ್ಕೆ ಹೋಗ್ತೀನಿ, ಅವರಿಂದ ಮುಂದಕ್ಕೆ ಹೋಗ್ತೀನಿ, ಬೇಡ. ಬಾಬಾ ಹೇಳ್ತಾರೆ ನಾನಿದ್ದೀನಿ, ಪ್ರಾಕ್ಟಿಕಲ್ ನಿಮ್ ಎದುರುಗಡೆ ಇದ್ದೀನಿ. ಏಕ್ ಬಲ್ ಏಕ್ ಭರೋಸೆ. ಬಾಬಾ ಹೈ ಬಸ್, ತಂದೆ ಇದ್ದಾರೆ, ಅವರೊಬ್ಬ. ಏಕ್ ಬಲ್ ಏಕ್ ಭರೋಸೆ ಕೆ ಆಧಾರ ಪರ್ ಆಪ್ ಮಂಜಿಲ್ ತಕ್ ಅವಶ್ಯ ಪਹੁಂಚಿ. ಈ ಸ್ಲೋಗನ್ ಅನ್ನ ಎದುರುಗಡೆ ಇಟ್ಕೊಂಡ್ರೆ ನೀವು ನಿಮ್ಮ ಗುರಿ ತನಕ ಖಂಡಿತವಾಗಿ ತಲುಪ. ಗ್ಯಾರಂಟಿ ಬಾಬಾ ಹೇಳ್ತಾರೆ ನಾನು ಸೀಲಾ ಕೊಡ್ತೀನಿ, ಗ್ಯಾರಂಟಿ ಇದೆ. ಯಾರು ಕೊಡ್ತಾರೆ ನಿಮ್ಗೆ ಗ್ಯಾರಂಟಿ? कोई भी चीज लेते हैं बाहर से तो कितना टाइम का गारंटी देते हैं? लाइफ लॉन्ग देते हैं क्या? 1 साल का, 2 साल का या 5 साल? तो बाबा कहते हैं मैं पूरा लाइफ, क्या पूरे कल्प के लिए मैं गारंटी दे. हाँ, ईश्वरीय गारंटी. दृढ़ संकल्प बच्चों का, ಅದಕ್ಕೆ ಆಧಾರ ಏನು? ದೃಢ ಸಂಕಲ್ಪ ಮಕ್ಕಳದು. और पहचाना बाप का, पहुंचाना बाप का, ತಲುಪಿಸೋದು ತಂದೆ ಕೆಲಸ. ದೃಢ ಸಂಕಲ್ಪ ಇಟ್ಕೊಳ್ಳಿ ಅಷ್ಟೇ, ತಲುಪಿಸೋದು ಬಾಬಾ ಹೇಳ್ತಾರೆ ನನ್ನ ಕೆಲಸ. ಎಷ್ಟ್ ಚೆನ್ನಾಗಿದೆ ನೋಡಿ ಮುರಳಿ ಇವತ್ತು. ಅದಕ್ಕೆ ಬಿಡ್ಲಿಲ್ಲ ನಾನು, ಮತ್ತೆ ಓದಿದೆ, ನೋಡಿದೆ, ತುಂಬಾ ಇಂಪಾರ್ಟೆಂಟ್ ಇದೆ ಅಂತ. तो सदा स्वयं को बाप के साथ रहने वाले, ಈ ರೀತಿ ಸ್ವಯಂ ನನ್ನ ತಂದೆಯ ಜೊತೆ ಇರುವಂತವರು ऐसे साथीपन का अनुभव करते हो. ಈ ರೀತಿ ನಾನು ತಂದೆ ಜೊತೆ ಇರುವಂತಹ ಜೊತೆಗಾರ ಆಗಿದ್ದೀನಿ ಅಂತ ಅನುಭವ ಮಾಡ್ತೀರಾ? फ्रेंड अच्छा लगते हैं तो बाबा कहते हैं भगवान को फ्रेंड बनाओ, जो कभी भी धोखा नहीं देगा, ಮೋಸನೆ ಮಾಡಲ್ಲ. तो ಅಂತ ಫ್ರೆಂಡ್ ನನ್ನ ಅನುಭವ ಮಾಡಿ ಅಂತಾರೆ ಬಾಬಾ ಜೊತೆ. जब स्वयं सर्वशक्तिवान साथी बन गया, ಯಾವಾಗ ಸರ್ವಶಕ್ತಿವಂತ ಜೊತೆಗಾರ ಆಗಿದ್ದಾನೆ, तो उसका परिणाम क्या दिखाई देगा? ಅದರ ಪರಿಣಾಮ ಏನ್ ಕಾಣಿಸುತ್ತೆ? ಸದಾ ವಿಜಯ್. ನೀವು ಯಾವಾಗ ಸರ್ವಶಕ್ತಿವಂತ ತಂದೆ ನನ್ನ ಜೊತೆ ಮಾಡ್ಕೊಂಡಿದ್ರೆ ಅದರ ರಿಸಲ್ಟ್ ಏನ್ ಕಾಣಿಸುತ್ತೆ? ಪರಿಣಾಮ ಏನ್ ಕಾಣಿಸುತ್ತೆ? ನೀವು ಸದಾ ವಿಜಯಶಾಲಿ ಆಗಿರ್ತೀರಿ. ಸದಾ. ಬಾಬನ ಹೆಸರೇ ಸದಾಶಿವ. ಅದರಿಂದ ಬಾಬಾ ಕೊಡೋದನ್ನು ಸಹ ಸದಾ ಕೊಡ್ತಾರೆ. ಅದಕ್ಕೆ ಏನಾಗ್ತೀರಿ? ಸದಾ ವಿಜಯ. तो भक्ति में भी कोई विघ्न आता है, ಭಕ್ತಿಯಲ್ಲಿನೂ ಸಹ ಏನಾದ್ರೂ ವಿಘ್ನ ಬಂದ್ರೆ तो क्या कहते हैं?
ಏನಂತ ಹೇಳ್ತಾರೆ, ಏಕ್ ಸೆಕೆಂಡ್ ಕಾ ಸಾಥ್, ಒಂದು ಸೆಕೆಂಡಿನ ಜೊತೆ ಕೊಡು, तो विघ्न मुक्त हो जाए. ಒಂದು ಸೆಕೆಂಡಿನ ಜೊತೆ ಕೊಟ್ರೆ ವಿಘ್ನ ಏನಾಗುತ್ತೆ, ಮುಕ್ತ ಆಗುತ್ತೆ. ಲೇಕಿನ್ ಅಭಿ ಜ್ಞಾನ್ ಸೆ ಬಾಪ್ ಕಾ ಸದಾ ಸಾಥ್. ಆದ್ರೆ ಈಗ ನಿಮಗೆ ಜ್ಞಾನದ ಆಧಾರದ ಮೇಲೆ ತಂದೆ ಜೊತೆ ಇದ್ದಾರೆ. ಜ್ಞಾನದ ಆಧಾರದಿಂದ ತಂದೆ ಸದಾ ಜೊತೆಯಲ್ಲಿದ್ದಾರೆ. तो जो बाप के सदा साथी है, ಯಾರು ತಂದೆ ಕಿ ಸದಾ ಜೊತೆಗಾರ ಇರ್ತಾರೆ, ವಹ ಸದಾ ನಿರ್ವಿಘ್ನ ಹೋಗ. ಆ ಆತ್ಮ ಸದಾ ಹೇಗಿರ್ತದೆ, ನಿರ್ವಿಘ್ನವಾಗಿರುತ್ತೆ. और जो निर्विघ्न होगा वो सदा खुश रहेगा. ಮತ್ತೆ ಯಾರು ನಿರ್ವಿಘ್ನವಾಗಿರ್ತಾರೆ ಅವ್ರು ಸದಾ ಖುಷಿಯಲ್ಲಿ. विघ्न खुशी को गायब करता है. कोई समस्या आती है तो क्या होता है, ಖುಷಿ गायब होती है ना. ಏನೇ ಸಮಸ್ಯೆ ಬಂದಾಗ ಏನಾಗುತ್ತೆ, ನಮ್ಮ ಒಳಗಡೆ ಇರುವಂತ ಖುಷಿ ಹೊಟ್ಟೋಗ್ಬಿಡುತ್ತಲ್ಲ. अगर मास्टर सर्वशक्तिवान भी विघ्नों से परेशान हो तो ನೀವು ಮಾಸ್ಟರ್ ಸರ್ವಶಕ್ತಿವಂತ. ಸೊ ನೀವು ಮಾಸ್ಟರ್ ಸರ್ವಶಕ್ತಿವಂತ ಆಗಿರುವಂತವ್ರು ನೀವೇ ವಿಘ್ನಗಳಿಂದ ತೊಂದರೆ ತಗೊಳ್ತಾ ಇದ್ದೀರಿ ಅಂದ್ರೆ ದೂಸರೆ ಬಿಚಾರೆ ಕ್ಯಾ ಹೋಂಗೆ. ಭಗವಂತನ ಮಕ್ಕಳಾಗಿರೋ ನೀವು, ಸರ್ವಶಕ್ತಿವಂತದ್ ನೀವು ಮಾಸ್ಟರ್, ನೀವೇ ಇನ್ನು ವಿಘ್ನಗಳಕ್ಕೆ ತೊಂದರೆ ತಗೊಳ್ತಾ ಇದ್ದೀರಿ ಅಂದ್ರೆ ಬಾಬಾ ಇನ್ನೊಬ್ಬರ ಪರಿಸ್ಥಿತಿ ಏನು, क्या होंगे. तो आप मास्टर सर्वशक्तिवान कभी भी परेशान नहीं हो सकते. ಅದರಿಂದ ನೀವು ಮಾಸ್ಟರ್ ಸರ್ವಶಕ್ತಿವಂತ, ಎಂದಿಗೂ ಸಹ ಪರೇಶಾನ್ ಆಗೋಂಗಿಲ್ಲ, ತೊಂದರೆ ತಗೊಳ್ಳಂಗಿಲ್ಲ. ಕಿಸಿಗೆ ಸಂಸ್ಕಾರ ಸ್ವಭಾವಕ್ಕೂ ನಾದೆ. ಅದರಿಂದ ಎದುರುಗಡೆ ಯಾರೇ ಇರ್ಲಿ, ಯಾರದೇ ಸ್ವಭಾವ ಸಂಸ್ಕಾರಗಳನ್ನ ನೋಡ್ಬೇಡಿ. ಅವ್ರು ಹೀಗೆ ಇವ್ರು ಹಾಗೆ ಅಂತ ಯಾರ್ದು ಸ್ವಭಾವ ಸಂಸ್ಕಾರಗಳನ್ನ ಕೊಡಬಾರ್ದು. अपने अनादि संस्कार और स्वभाव को, ಆತ್ಮನ ಅನಾದಿ ಸ್ವಭಾವ ಮತ್ತೆ ಸಂಸ್ಕಾರಗಳನ್ನ ನೋಡಿ. ಅನಾದಿಯಲ್ಲಿ ನಾವೇನಾಗಿದ್ದೀವಿ, ಆತ್ಮ ಅಲ್ವ. ಸೊ ಆತ್ಮನ ಸಂಸ್ಕಾರಗಳೇನು, ಸ್ವಭಾವ ಏನು, ಅದನ್ನ ನೋಡಿ. ಬೇರೆಯವರ ಸಂಸ್ಕಾರ ಸ್ವಭಾವಗಳ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ. तो बाप के स्वभाव संस्कार को देख. ಇನ್ನೂ ನೋಡ್ಬೇಕಾ, ತಂದೆ ಸ್ವಭಾವ ಸಂಸ್ಕಾರಗಳನ್ನ ನೋಡಿ. ಬಾಬನ್ ಸ್ವಭಾವ ಏನು, ಬಾಬನ್ ಸಂಸ್ಕಾರ ಏನು, ಶಾಂತಿಯ ಸಾಗರ, ಆನಂದದ ಸಾಗರ, ದಯಾ ಹೃದಯ, ಇತ್ಯಾದಿ ಆ ಸಂಸ್ಕಾರಗಳನ್ನ ನೋಡಿ ಅದನ್ನ ಧಾರಣೆ ಮಾಡ್ಕೊಳ್ಳಿ. ಸುನ್ತೆ ಹೋ ಬಿ ನಾ ಸುನ್ನೆಗೆ ಆದತ್ ಹೋಗಿತ್ತು. ಬೇರೆಯವ್ರು ಏನಾದ್ರು ಹೇಳ್ತಾ ಇದ್ರೆ ಸಂಸ್ಕಾರಗಳ ಅನುಸಾರ ಟಕ್ಕರ್ ಆಗ್ತಾ ಇದೆಯಂದ್ರೆ, ಘರ್ಷಣೆ ಆಗ್ತಾ ಇದೆ ಅಂದ್ರೆ, ಕೇಳ್ತಾ ಇದ್ರೂ ಕೇಳದೇ ಇರುವಂತ ಅಭ್ಯಾಸ ನಿಮ್ಗಿದ್ರೆ ತೋ ಹಿಲೆಂಗೆ, ಅಲ್ಗಾಡೋದು. ಎದುರುಗಡೆಯವ್ರು ಏನೋ ಬೈತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ನನ್ ಕೇಳೋ ಅಭ್ಯಾಸ ಇದೆ ಅಂದಾಗ ಸ್ಥಿತಿ ಏನಾಗುತ್ತೆ, ಅಲಗಾಡ, ಪಾಸ್ ಹೋ ಜಾಯ್. ಅವಾಗ ಪಾಸ್ ಆಗ. ಇಲ್ಲ ಅವ್ರು ಕೇಳಿಸ್ತಾ ಇದ್ರೆ ಕೂಡಲೇ ರಿಯಾಕ್ಷನ್ ಕೊಟ್ಟಿದೀವಿ ಅಂದ್ರೆ ಫೇಲ್. ಈಗ ಏನೋ ಏನೋ ಕಿವಿ ಅಂದ್ರೆ ಕಿವಿ ಕೇಳೋದೇ ಇಲ್ಲ. ಅವ್ರ ಈ ಅಭ್ಯಾಸ ನಾವು ಮಾಡ್ಕೋಬೇಕಾಗುತ್ತೆ. ಸುನ್ತೆ ಹುವೆ ಬಿ ನಾ ಸುನ್ನೆ ಕಾ ಆದತ್ ಹೋಗಿತ್ತು. ಕೇಳ್ತಾ ಇದ್ರು ಸಹ ಕೇಳದೇ ಇರುವಂತ ಅಭ್ಯಾಸ ಇದ್ರೆ ತೋ ಹಿಲೆಂಗೆನೆ, ಅಲಗಾಡೋದಿಲ್ಲ. ಅವ್ರ ಪಾಸ್ ಹೋ ಜಾಯ್, ಪಾಸ್ ಆಗ್ತದೆ. तो सबसे सहज बात कौन सी है, लास्ट पैराग्राफ ಅಲ್ಲಿ ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ಸಹಜ ಮಾತು ಯಾವ್ದಾಗಿದೆ, जिसको समझने से, ಯಾವುದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಸದಾ ಕೇಳಿಯೇ ಸಹಜ ಮಾರ್ಗ ಅನುಭವ ಉಂಟ. ಸದಾ ಕಾಲಕ್ಕೋಸ್ಕರ ಈ ಮಾರ್ಗ ನಮಗೆ ಸಹಜ ಅನುಭವ ಆಗುತ್ತೆ. वह सहज बात है, सदा अपनी जिम्मेवारी बाप को दे दो. ಸದಾ ನಿಮ್ಮ ಜವಾಬ್ದಾರಿಯನ್ನ ಏನ್ ಮಾಡಿ, ತಂದೆ ಕೊಡಿ. तो जिम्मेवारी देना सहज है ना. ಬಾಬಾ ಹೇಳ್ತಾರೆ ಜವಾಬ್ದಾರಿ ಕೊಡೋದು ಈಸಿ ಅಲ್ವಾ. ನನಗ್ ಬೇಡ, ಈಗ ದೊಡ್ಡವ್ರ ಮನೆಯಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅವ್ರಿಗೆ ವಹಿಸ್ಕೊಡ್ತೀನಿ, ನಾವು ಆರಾಮಾಗಿರ್ತೀವಿ. ಬಾಬಾ ಹೇಳ್ತಾರೆ ನನಗ್ ಕೊಡಿ ಜವಾಬ್ದಾರಿ, ಆರಾಮಾಗಿ ನೀವು ಹೋಗಿ. ಇದು ಕಷ್ಟನಾ ನಿಮ್ಗೆ ಏನಾದ್ರು, जवाबदारी देना मुश्किल है क्या, बाबा पूछते. स्वयं को हल्का करो, तब कभी भी मार्ग मुश्किल नहीं लगे. ಸ್ವಯಂ ನನ್ನ ಲೈಟ್ ಮಾಡ್ಕೊಳ್ಳಿ, ಹಗುರ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಈ ಮಾರ್ಗ ಯಾವುದೇ ಕಾರಣಕ್ಕೆ ಕಷ್ಟ ಅನ್ಸೋದು. ಬಾಪ್ಗೆ ಜಿಮ್ಮೆವಾರಿ ಇದೆ और आप ಹಲ್ಕಾ हो जाए, आगे चले. ಜವಾಬ್ದಾರಿ ಬಾಬನ್ ಕೊಟ್ಟು ನೀವು ಹಗುರಾಗಿ ಮುಂದಕ್ಕೆ ಹೋಗ್ತಾ ಇದ್ರೆ ಈ ಮಾರ್ಗ ನಿಮಗೆ ಕಷ್ಟ ಆಗಲ್ಲ. ಮುಷ್ಕಿಲ್ ತಬ್ ಲಗ್ತಾ, ಕಷ್ಟ ಯಾವಾಗ ಆಗುತ್ತಂತೆ,
ಜಬ್ ಥಕ್ನಾ ಹೋತಾ ಹೈ ಯಾ ಉಲಜ್ತೆ, ಯಾವಾಗ ಸುಸ್ತಾಗೋದು ಅಥವಾ ಅದರಲ್ಲಿ ಸಿಕ್ಕಾಕೊಳ್ಳೋದು, ಯಾವುದೇ ಒಂದು ಪರಿಸ್ಥಿತಿ ತಗೊಳ್ಳೋದು ಅದರಲ್ಲಿ ಸಿಕ್ಕಾಕೊಳ್ಳೋದು ನಂದು ಅಂತ ತಿಳ್ಕೊ, ಆವಾಗ ನಿಮಗೆ ಕಷ್ಟ ಅನ್ಸುತ್ತೆ. जब सब जिम्मेवारी बाप को दे दी तो फरिश्ते हो गए ना. तो ಎಲ್ಲಾ ಜವಾಬ್ದಾರಿ ನೀವು ತಂದೆಗೆ ಕೊಟ್ಟಿದ್ರಿ ಅಂತೆ, तो ಫರಿಶ್ತೆಗಳಾಗಿದ್ರಲ್ಲ. तो फरिश्ते कभी थकते हैं क्या? ನೋಡಿದ್ರೆ ಎಲ್ಲಾದ್ರೂ ಫರಿಶ್ತೆಗಳು ಸುಸ್ತಾಗಿರೋದು, ಪಾಪ ಇದು ಏನಾದ್ರೂ ಸಂದೇಶ ಸುಸ್ತಾಗಿದೆ ಈ ಫರಿಶ್ತೆ ಅಂತ ಯಾವಾಗಾದ್ರೂ ನೋಡಿದ್ರ? ಇಲ್ಲ ಅಲ್ಲ, ಖುಷಿ ಖುಷಿ ಬರ್ತಾರೆ, ಹಾರ್ತಾ ಇರ್ತಾರೆ, ಕೊಟ್ಬಿಡ್ತಾರೆ, ಕೊಟ್ಟೋಗ್ತಾರೆ. तो बाबा कहते हैं गलती से भी छोटी छोटी जिम्मेवारी का बोझ अपने ऊपर ले ले. ಅಪ್ಪಿತಪ್ಪಿನೂ ಸಹ ಸಣ್ಣ ಸಣ್ಣ ಜವಾಬ್ದಾರಿಗಳ ಹೊರೆಯನ್ನ ನೀವು ನಿಮ್ಮ ತಲೆ ಮೇಲೆ ತಗೊಳ್ತೀರಿ. ಇಸ್ಕಿಲ್ಲಿ ಮುಷ್ಕಿಲ್, ಅದಕ್ಕೋಸ್ಕರನೇ ನಿಮಗೆ ಕಷ್ಟ ಆಗ್ತಾ ಇದೆ. ಭಕ್ತಿ ಮೇ कहते हैं ना, सब कर दो रहम ರಾಮ್ ಹವಾಲೆ ಕರ್. ಭಕ್ತಿಯಲ್ಲಿನೂ ಹೇಳ್ತಾರೆ ಎಲ್ಲವೂ ಸಹ ರಾಮನಿಗೆ ಒಪ್ಪಿಸ್ಬಿಡಿ. ಅಬ್ ಜಬ್ ಕರ್ನೆ ಕಾ ಸಮಯ ಆಯಾ, ಈಗ ಒಪ್ಪಿಸುವಂತ ಸಮಯ ಬಂದಿದೆ. ಪ್ರಾಕ್ಟಿಕಲ್ ಈಗ ಭಗವಂತ ಎದುರುಗಡೆ ಇದ್ದಾರೆ, ಈಗ ನಾವು ಒಪ್ಪಿಸ್ಬೇಕು ಅಲ್ವಾ? ಭಕ್ತಿಯಲ್ಲಿ ಹೇಳಿದೀವಿ ಅಷ್ಟೇ, ಬಟ್ ಈಗ ಬಾಬಾ ಭಗವಂತ ಡೈರೆಕ್ಟ್ ಎದುರುಗಡೆ ಕೂತಿದ್ದಾರೆ, ನಾವು ಒಪ್ಪಿಸುವಂತ ಸಮಯ ಬಂದಾಗ तो आप अपने हवाले क्यों करते? ನಿಮ್ಮ ತಲೆ ಮೇಲೆ ನೀವು ಯಾಕೆ ತಗೊಳ್ತಾ ಇದ್ದೀರಿ ಜವಾಬ್ದಾರಿ? ಒಪ್ಸಿ ಅಂತ ಇದ್ದಾರೆ ಬಾಬಾ ನನಗೆ. तो मेरा स्वभाव मेरा संस्कार ये मेरा कहां से आया? ಏನ್ ಮಾಡೋದು? ನನ್ನ ಸ್ವಭಾವ ಅಥವಾ ನನ್ನ ಸಂಸ್ಕಾರ ಇದು ನಂದು ಎಲ್ಲಿಂದ ಬಂತಪ್ಪ? ಬಾಬಾ ಹೇಳ್ತಾರೆ ನನಗೆ ಬಾಬನ್ ಕೊಟ್ಟಿದ್ಮೇಲೆ ನಿಮ್ಗೆ ಎಲ್ಲಿಂದ ಬಂದಿದೆ ಈಗ ನಂದು ನಿಂದು ಅಂತ. ಅಗರ್ ಮೇರಾ ಖತಮ್ तो ನಷ್ಟೋ ಮೋಹ ಹೋಗೈ. ಅಂದು ಯಾವಾಗ ಸಮಾಪ್ತಿ ಆಯ್ತಂದ್ರೆ ನಷ್ಟೋ ಮೋಹಿಗಳಾಗಿದೆ. जब मोह नष्ट हो गया तो सदा स्मृति स्वरूप हो जाए. ಯಾವಾಗ ಮೋಹ ನಷ್ಟ ಆಗ್ಬಿಡುತ್ತೆ ಅದರಿಂದ ಸದಾ ಸ್ಮೃತಿ ಸ್ವರೂಪರಾಗ. सब कुछ बाप के हवाले करने से सदा खुश और हल्के रहे. ಸದಾ ಬಾಬಾ ಹೇಳ್ತಾರೆ ಎಲ್ಲವೂ ತಂದೆಗೆ ಒಪ್ಪಿಸೋದ್ರಿಂದ ನಾವು ಸದಾ ಖುಷಿಯಲ್ಲಿರ್ತೀವಿ, ಹಗುರವಾಗಿರ್ತೀವಿ. ದೇನೆ ಮೇ ಫ್ರಾಕ್ ದಿಲ್ ಬನೋ, ಕೊಡೋದ್ರಲ್ಲಿ ವಿಶಾಲ ಹೃದಯರಾಗಿ. अगर पुरानी कीचड़ पट्टी रख लेंगे तो बीमारी हो जाएगी. ಒಂದ್ ವೇಳೆ ಹಳೇದು ಕಚಡ ಏನಾದ್ರೂ ಮನೆಗಳಲ್ಲಿ ಇಟ್ಕೊಂಡಿದ್ರೆ ಕಾಯಿಲೆಗಳು ಬರುತ್ತಾ? घर में कीचड़ पट्टी रखेंगे तो बीमारी होगा ना. तो अंदर में भी ಒಳಗಡೆನೂ ಸಹ ಅದೇ ರೀತಿ ಗಲೀಜ ಹಳೇದು, ಹಳೆ ಸ್ವಭಾವ ಸಂಸ್ಕಾರಗಳು, ಬೇರೆಯವ್ರ ಮಾತುಗಳು ಏನಾದ್ರೂ ಇಟ್ಕೊಂಡ್ರೆ ಕಾಯಿಲೆ ಯಾರಿಗ್ ಬರುತ್ತೆ? ಆತ್ಮನಿಗೆ ಬರುತ್ತೆ, ಅಂದ್ರೆ ನಿಮಗೂ ಬರುತ್ತೆ. ಅದಕ್ಕೆ ಗಲೀಜ್ ಏನಿದೆಯೋ ಒಳಗಡೆಯಿಂದ ತೆಗೆದಾಕ್ಬೇಕು, ಬುದ್ಧಿನನ್ನ ದಿವ್ಯ ಮಾಡ್ಕೊಳ್ಳಿ. ನಿಶ್ಚಯ ಬುದ್ಧಿ ಕಿ ನಿಶಾನಿ ಹೇ ಸದಾ ನಿಶ್ಚಿಂತ. ನಿಶ್ಚಯ ಬುದ್ಧಿ ಗುರುತಾಗಿದೆ ಸದಾ ನಿಶ್ಚಿಂತ. ಜೋ ನಿಶ್ಚಿಂತ ಹೋಗ ವಹಿ ಏಕ ರಸ್ ಹೋಗ, ಡಗ್ಮಗ್ ನಹೀ ಹೋಗ. ಯಾರು ನಿಶ್ಚಿಂತವಾಗಿರ್ತಾರೆ ಅವರೇ ಏಕರಸವಾಗಿರ್ತಾರೆ, ಅಲಗಾಡೋದಿಲ್ಲ. ಅಚಲ್ ರಹೇಗ, ಅಂಗದನ ಸಮಾನ ಅಚಲವಾಗಿರ್ತಾರೆ. ಕವಿ ಕುಚ್ ಬಿ ಹುವಾ ಸೋಚೋ ನಹೀ, ಏನೇ ಆಗಿದ್ರು ಸಹ ಬಾಬಾ ಹೇಳ್ತಾರೆ ಯೋಚನೆ ಮಾಡ್ಬೇಡಿ. ಕ್ಯೂ ಕ್ಯಾ ಮೇ ಕಭಿ ನಹೀ ಜಾವ್, ಯಾಕೆ ಏನು ಅಂತ ಅದರಲ್ಲಿ ಹೋಗ್ಬೇಡಿ. ತ್ರಿಕಾಲದರ್ಶಿ ಬನ್ಕರ್ ನಿಶ್ಚಿಂತ ರಹೋ. ತ್ರಿಕಾಲದರ್ಶಿ ಉಳ್ಳವರಾಗಿ ಪ್ರತಿಯೊಂದು ಮಾತಿನಲ್ಲಿ ನಿಶ್ಚಿಂತರಾಗಿರಿ. तो हर कदम में कल्याण, ನೀಡುವಂತ ಪ್ರತಿಯೊಂದು ಮಾತಿನಲ್ಲಿ ಕಲ್ಯಾಣ. जिस बात में अकल्याण भी दिखाई देता है ना, ಯಾವ ಮಾತಿನಲ್ಲಿ ಅಕಲ್ಯಾಣನೂ ಸಹ ಕಾಣಿಸುತ್ತಲ್ವ, ಉಸ್ಮೇ भी ಕಲ್ಯಾಣ. ಅದರ ಹಿಂದೆನೂ ಸಹ ಏನೋ ಒಂದು ಕಲ್ಯಾಣ ಅಡಕವಾಗಿ. ಸಿರ್ಫ್ ಅಂತರ್ಮುಖಿ ಹೋಕರ್ಕೆ ದೇ, ಆ ಮಾತನ್ನ ಅಂತರ್ಮುಖಿಗಳಾಗಿ ನೋಡಿ. तो ब्राह्मणों का कभी भी अकल्याण नहीं हो सकता. ಯಾಕಂದ್ರೆ ಬ್ರಾಹ್ಮಣರದ್ದು ಯಾವುದೇ ಕಾರಣಕ್ಕೆ ಅಕಲ್ಯಾಣ ಆಗಕ್ಕೆ ಸಾಧ್ಯ ಇಲ್ಲ. ಕ್ಯೂಂಕಿ ಕಲ್ಯಾಣಕಾರಿ ಬಾಪ್ ಕಾ ಹಾತ್ ಪಕಡ है ना. ಯಾಕಂದ್ರೆ ಕಲ್ಯಾಣಕಾರಿ ತಂದೆಯ ಕೈಯನ್ನ ಹಿಡ್ಕೊಂಡಿದ್ರಲ್ವಾ, तो ಅಕಲ್ಯಾಣ ಕೋ ಭಿ ವ ಕಲ್ಯಾಣ ಮೇ ಪರಿವರ್ತನ್ ಕರ್ ದಿ. तो ಆ ಕಾರಣದಿಂದ ಬಾಬಾ ಅಕಲ್ಯಾಣನೂ ಸಹ ಕಲ್ಯಾಣದ ರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ. ಇಸಿಲಿಯೇ ಸದಾ ಕೈಸೆ ರಹೋ, ನಿಶ್ಚಿಂತ ರಹೋ. ಅದರಿಂದ ಸದಾ ಹೇಗಿರಿ ಅಂತಾರೆ ಬಾಬಾ, ನಿಶ್ಚಿಂತವಾಗಿರಿ. अच्छा